ರೌಡಿ ಶೀಟರ್ ಮೊಹಮ್ಮದ್ ಶಬೀರ್ ಹತ್ಯೆ ಪ್ರಕರಣ ಬಂಡೆಪಾಳ್ಯದಲ್ಲಿ ನಡೆದಿದ್ದಂತ ಮೊಹಮ್ಮದ್ ಶಬೀರ್ ಹತ್ಯೆ ಪಕ್ಕಾ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿರುವಂತ ಡೆಡ್ಲಿ ಗ್ಯಾಂಗ್ ಅನ್ನುವಂಥದ್ದು. ಶಬೀರ್ಗಾಗಿ 6 ಜನರು ಕಾದು ಗ್ಯಾಂಗ್ನಿಂದ ಭೀಕರ ಕೃತ್ಯ ನಡೆದಿದೆ. ರೌಡಿ ಶೀಟರ್ ಶಬೀರ್ ಹತ್ಯೆ ಪ್ರಕರಣ ಬಂಡೆಪಾಳ್ಯದಲ್ಲಿ ಮೊಹಮ್ಮದ್ ಶಬೀರ್ ಹತ್ಯೆ ನಡೆದಿರುತ್ತೆ. ಪಕ್ಕಾ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿದ್ದೆ ಡೆಡ್ಲಿ ಗ್ಯಾಂಗ್. ಶಬೀರ್ಗಾಗಿ ಕಾದು ಕೂತಿದ್ದಂತ 6 ಜನರ ಗ್ಯಾಂಗ್ನಿಂದ ಭೀಕರ ಕೃತ್ಯ ಆಗಿರುವಂತದ್ದು. ಇನ್ನು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನೂರ್, ನದೀಮ್, ಸಲ್ಮಾನ್, ಆಲಿ, ಇಸ್ಮೈಲ್, ಸಿದ್ದಿಕ್ ಈ 6 ಜನ ಸೇರಿ ಅಟ್ಯಾಕ್ ಮಾಡಿರುವಂತದ್ದು. ರಾತ್ರಿ 10:30 ವೇಳೆ ಆಟೋದಲ್ಲಿ ಹೋಗುವಾಗ ಅಡ್ಡ ಹಾಕಿ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕಣ್ಣಿಗೆ ಖಾರದ ಪುಡಿ ಎರಚಿ ಮಚ್ಚು ಲಾಂಗ್ ನಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಶಬೀರ್ ಮತ್ತೆ ಮನ್ಸೂರ್ಗೆ ಹಲ್ಲೆ ಮಾಡಿರ್ತಾರೆ. ಇನ್ನು 6 ಜನರ ಗ್ಯಾಂಗ್ ಇಬ್ರನ್ನೂ ಕೂಡ ಬಿಡಿಸೋದಕ್ಕೆ ಹೋದಾಗ ಇನ್ನೂ 4 ಜನರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಮಚ್ಚು ಲಾಂಗ್ ನಿಂದ ಮನಸಾ ಇಚ್ಛೆ ಆರೋಪಿಗಳು ಹಲ್ಲೆ ಮಾಡಿ ಅಲ್ಲಿ ಜನ ಸೇರ್ತಾ ಇದ್ದಂತೆ ಆಟೋದಲ್ಲಿ ಎಸ್ಕೇಪ್ ಆಗಿದೆ ಈ ಒಂದು ಗ್ಯಾಂಗ್. ಭೀಕರ ಹಲ್ಲೆಯಿಂದ ಶಬೀರ್ ಮೃತಪಟ್ಟಿದ್ದಾರೆ. ಮನ್ಸೂರ್ ಸೇರಿದಂತೆ ಉಳಿದ 5 ಗಾಯ ಆಗಿರುವಂತದ್ದು. ಈ ಒಂದು ವಿಚಾರದಲ್ಲಿ ಬಂಡೆಪಾಳ್ಯ ಪೊಲೀಸರಿಂದ ಆರೋಪಿಗಳನ್ನ ಹುಡುಕೋದ್ರಲ್ಲಿ ಮುಂದಾಗಿದ್ದಾರೆ. ಇನ್ನು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಶಬೀರ್ನ ಟಾರ್ಗೆಟ್ ಮಾಡಿ 6 ಜನರ ಗ್ಯಾಂಗ್ ಅಟ್ಯಾಕ್ ಮಾಡಿ ಕೊಂದಿದೆ ಅನ್ನುವಂಥದ್ದು. ಪಕ್ಕಾ ಪ್ಲಾನ್ ಮಾಡಿ ಹತ್ಯೆಯನ್ನ ಮಾಡಿರುವಂತದ್ದು. ಶಬೀರ್ಗಾಗಿ ಕಾದು ಕೂತಿದ್ದಂತ 6 ಜನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಏನಿದು ಈ ರೀತಿಯಾಗಿ ಡೆಡ್ಲಿ ಅಟ್ಯಾಕ್ ಅಂತಾನೆ ಹೇಳ್ಬೋದು, ಹೇಗಿದು ಸಾಧ್ಯ ಆಯ್ತು, ಏನಿದಕ್ಕೆ ಕಾರಣ ಅಂತ? ಗಾಯತ್ರಿ, ಒಂದು ರೌಡಿ ಶೀಟರ್ ಶಬೀರ್ ಏನಿದ್ದಾನೆ ಅದನ್ನ ಆನ್ ಮಾಡಿ ಮರ್ಡರ್ ಮಾಡಿರುವಂತದ್ದು. ಹಳೆ ವೈಷಮ್ಯದ ಕಾರಣಕ್ಕೆ ಈ ಒಂದು ಮರ್ಡರ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇದೆ. ಬಂಡೆಪಾಳ್ಯ ರೌಡಿ ಶೀಟರ್ ಆಗಿದ್ದಂತ ಮೊಹಮ್ಮದ್ ಶಬೀರ್ ಅನ್ನ ಪ್ಲಾನ್ ಮಾಡಿ ಡೆಡ್ಲಿ ಅಟ್ಯಾಕ್ ಮಾಡ್ತಾರೆ. 6 ಜನ ಗ್ಯಾಂಗ್ನಿಂದ ಭೀಕರವಾದಂತಹ ಒಂದು ಹತ್ಯೆ ನಡೀತಾ ಇದ್ದಾರೆ. ಇದರಲ್ಲಿ ನೂರು, ನದೀಮ್, ಸಲ್ಮಾನ್, ಅಲಿ, ಇಸ್ಮಾಯಿಲ್, ಸಿದ್ದಿಕಿ ಎಂಬುವರಿಂದ ಅಟ್ಯಾಕ್ ಆಗುತ್ತೆ. ಸೊ ರಾತ್ರಿ ಸುಮಾರು ಒಂದು 10:30-11 ಗಂಟೆ ಸುಮಾರಿನಲ್ಲಿ ಆಟೋದಲ್ಲಿ ಬರ್ತಾರೆ. ಆಟೋದಲ್ಲಿ 6 ಜನ ಸ್ನೇಹಿತರು, ಶಬೀರು ಸೇರಿದಂತೆ 6 ಜನ ಸ್ನೇಹಿತರು ಹೋಗ್ತಾ ಇದ್ದಾಗ ಅಟ್ಯಾಕ್ ಮಾಡೋದು. ಶಬೀರು ಮತ್ತೆ ಮನ್ಸೂರ್ ಅವರಿಗೆ ಕಣ್ಣಿಗೆ ಖಾರದ ಪುಡಿಯನ್ನು ಹಾಕ್ತಾರೆ. ಮೊದಲೇನೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಂತಹ ಈ ಅಟ್ಯಾಕರ್ಸ್ ಏನಿದ್ದಾರೆ ಮೊದಲೇ ಕಣ್ಣಿಗೆ ಖಾರದ ಪುಡಿ ಹಾಕ್ತಾರೆ. ಈಗ ಶಬೀರ್ ಜೊತೆ ಇದ್ದಂತ 4-5 ಜನ ಏನಿದೆ ಬಿಡಿಸೋಕ್ ಹೋದಾಗ್ಲೂ ಕೂಡ ಅವ್ರ ಮೇಲೆ ಅವ್ರಿಗೂ ಕೂಡ ಲಾಂಗು ಮಚ್ಚುಗಳಿಂದ ಅನುಸರಿಸಿಯಾಗಿ ಹೊಡೆಯುವಂತದ್ದು. ಜನ ಸೇರ್ತಾ ಇದ್ದಂತೆ ಆಟೋದಲ್ಲಿ ಎಲ್ಲರೂ ಕೂಡ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಇದು ನೋಡಿದ್ರೆ ನೀವು ಭೀಕರವಾಗಿ ನಡುರಸ್ತೆಯಲ್ಲೇನೆ ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಇಷ್ಟು ಜನ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತಾರೆ. ಅಂದ್ರೆ ಈ ರೀತಿಯ ಒಂದು ಮರ್ಡರ್ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನಡುರಸ್ತೆಯಲ್ಲಿ ಭೀಕರವಾಗಿ ಹತ್ಯೆ ಆಗಿರುವಂತದ್ದು ಇತ್ತೀಚೆಗೆ ಕಡಿಮೆ ಆಗ್ತಾ ಇತ್ತು. ಆದ್ರೆ ಮತ್ತೆ ಬಂಡೆಪಾಳ್ಯ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಅಲ್ಲಿನ ಸುತ್ತಮುತ್ತ ಸ್ಥಳೀಯರಿಗೆ ಬೆಚ್ಚಿ ಬೀಳುವಂತೆ ಮಾಡಿದೆ ಅಂತ ಹೇಳ್ಬೋದು ಗಾಯತ್ರಿ. ಸೊ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಶಬೀರ್ನನ್ನ ಟಾರ್ಗೆಟ್ ಮಾಡಿ ಈ ಒಂದು ಮರ್ಡರ್ ಮಾಡ್ತಾರೆ. ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗುವಂತದ್ದಕ್ಕೂ ಕೂಡ ರೌಡಿ ಶೀಟರ್ ಪ್ರಯತ್ನ ಮಾಡ್ತಾನೆ, ಆದ್ರೂ ಕೂಡ ಬಿಡೋದಿಲ್ಲ. ಇದು ಮೊನ್ನೆ ಸೋಮವಾರ ರಾತ್ರಿ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬಂದಿದೆ. ಆಗ ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಳಗಡೆ ಇದು ಈ ರೀತಿಯ ಭೀಕರವಾದ ಮರ್ಡರ್ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ಲಿಲ್ಲ. ಹಾಗಾಗಿ ಅಲ್ಲಿನ ಸ್ಥಳೀಯರು ಬೆಚ್ಚ ಬಿದ್ದಿರುವಂತದ್ದು. ಈಗ ಆರೋಪಿಗಳಿಗೆ ಟ್ರೇಸ್ ಮಾಡೋದಕ್ಕೆ CTR, CCTV ಫುಟೇಜ್ ಇವೆಲ್ಲವನ್ನೂ ಹಾಕೊಂಡು ಬಂಡೆಪಾಳ್ಯ ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸಿದ್ದಾರೆ. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವು.